ಬಿಂದು, ನಾಟಕ ಬಿಂದು. ನಾಟಕಕ್ಕೂ ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಕೊಟ್ಟು ಬಿಡ್ರಿ. ಅದಕ್ಕೆ ಜಗತ್ತು ಅಂದರೆ ಜನಿಸಿರುವಂಥದ್ದೆಲ್ಲವೂ ಗತಿಸ್ತಾ ಇರೋದೆ. ಪರಿವರ್ತನೆ ಜಗತ್ತಿನ ನಿಯಮ. ನಿರಂತರ ಪರಿವರ್ತನೆ ಆಗ್ತಾನೆ ಇರ್ತದೆ. ನಾವು 4 ವರ್ಷದಿಂದ ಹೆಂಗಿದ್ದೀವಿ, ಇವತ್ತು ಹಂಗೆ ಇರ್ತೀವೇನ್ರಿ? ಮತ್ತೆ ಪರಿವರ್ತನೆ ಆಗ್ತದೆ. ಇವತ್ತಿಗೆ ಮತ್ತೆ 4 ವರ್ಷ ಹೋಯ್ತು ಅಂದರೆ ಮತ್ತೆ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಜಗತ್ತಿನ ನಿಯಮ ಅಂದಮೇಲೆ ನಾವು ಸ್ವೀಕಾರ ಮಾಡಲೇಬೇಕಲ್ಲ. ನಾವು ಸಣ್ಣ ಮೊದಲು ಹೆಂಗಿದ್ದಾಗಿದ್ದೀವಿ ಹೆಂಗಿದ್ದಂಗೆ ಇರಬೇಕು ಅಂದರೆ ಸಾಧ್ಯತೆ ಏನ್ರಿ? ಏನು ಬರ್ತದೆ ನಿತ್ಯದ ಜೀವನದಲ್ಲಿ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕು. ಆಗ ನಾನು ತೃಪ್ತಿ, ನೆಮ್ಮದಿ, ಖುಷಿಯಿಂದ ಇರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಇವತ್ತಿನ ವರ್ತಮಾನ ಸಮಯದಲ್ಲಿ ಭಗವಂತ ನನಗೇನು ಕೊಟ್ಟಿದ್ದಾನೋ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು, ಪ್ರೀತಿಯಿಂದ ಅಭಿನಯ ಮಾಡಬೇಕು. ಏನು ಬರ್ತದಲ್ಲ ಅದನ್ನೇನು ಮಾಡಬೇಕ್ರಿ? ನಾವು ಸ್ವೀಕಾರ ಮಾಡಿದ್ದೀವಿ ಅಂದರೆ ಭಾರ ಆಗೋದಿಲ್ಲ. ಯಾಕೆ ಬಂತು ಅಂದರೆ ಭಾರ ಆಗ್ತದೆ. ಹೌದಲ್ರಿ? ಇದೊಂದು ವಸ್ತು ಅದ, ಇಷ್ಟೇ ಅದ, ಇದನ್ನು ನಾನು ಕೈಯಾಗ ಹಿಡ್ಕೋರಿ ಹಾಕೋರ ಅಂತೀರಿ, ಹಿಡ್ಕೊಡ್ರಿ. ಇನ್ನೊಂದು ಸ್ವಲ್ಪ ಹಿಡ್ಕೋರಿ ಅಂತೀರಿ, ಹಿಡ್ಕೋತೀವಿ. ಒಂದು ಅರ್ಧ ಗಂಟೆ ಆಯಿತು ಅಂದರೆ ನಾನು ಹಿಡ್ಕೊತೀನಿ ರೀ, ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ, ಬಿಡು ಅಂದರೆ ಬಿಡ್ತೀನಿ ರೀ, ಹಿಡ್ಕೊ ಅಂದರೆ ನಾನು ಬಿಟ್ಟು ಎದ್ದು ಹೋಗ್ತೀನಿ, ನನಗೆ ಆಗೋದಿಲ್ಲ ಅಂತೀನಿ. ಸಾಧ್ಯ ಆಗ್ತದೇನ್ರಿ? ಇದು ನನಗೇನಾಯ್ತು? ಇದ್ರ ಭಾರ ಹೆಚ್ಚಾಗಲಿಲ್ಲ, ಹಿಡ್ಕೊಂಡು ನನಗೆ ಭಾರ ಹೆಚ್ಚಾಯಿತು. ಹೌದಾ? ಇದ್ರ ಭಾರ ಹೆಚ್ಚಾಗೋದಿಲ್ಲ, ಯಾವುದೇ ವಸ್ತುವಿನ ಭಾರ ನನಗೆ ಹೆಚ್ಚಾಗಲಿಲ್ಲ. ಆದರೆ ನಾನು ಬಹಳೊತ್ತನ ಅದನ್ನು ಹಿಡ್ಕೊಂಡೆಲ್ಲ, ಅವಾಗ ಅದು ನನಗೆ ಭಾರ ಆಗೋದಕ್ಕೆ ಪ್ರಾರಂಭ ಆಯಿತು. ಹಾಗೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಏನಿದೆಯೋ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ. ಅದಕ್ಕೆ ಶಿವಾರ್ಪಣ ಶಿವಾರ್ಪಣ ಶಿವಾರ್ಪಣ, ಎಲ್ಲ ನಿಂದಪ್ಪ, ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಎಲ್ಲವೂ ನಿನ್ನದು ಅಂತ ಹಿರಿಯರು ನಮಗೆ ಕಲಿಸ್ಕೊಟ್ರು. ಯಾಕೆಂದ್ರೆ ನನ್ನದು ಅಂದರೆ ಏನಾಗ್ತದೆ ರೀ? ಭಾರ ಆಗ್ತದೆ. ನಿನ್ನದು ಅಂತಂದ್ರೆ ಏನಾಗ್ತದೆ ರೀ? ಹಗುರ ಆಗ್ತದೆ. ಅದಕ್ಕೆ ಎಷ್ಟೆಷ್ಟು ನಿನ್ನದು ಅನ್ಕೊಂತ ನಾವು ಜೀವಿಸ್ತೀವಲ್ಲ, ನಮ್ಮ ಜೀವನ ಸಾಗಿಸ್ತೀವಲ್ಲ, ಅವಾಗ ನಮಗೆ ಹಗುರ ಆಗ್ತದೆ. ಆದ್ದರಿಂದ ಸದಾ ಹೇಳೋದೇನು ಅಂದರೆ, ನೀವು ಬರಬೇಕಲ್ಲಿಲ್ಲ, ಹೋಗ್ಬೇಕಾದ್ರೂ ಏನೂ ಒಯ್ಯೋದಿಲ್ಲ. ಬಂದು ಹೋಗು ಮಧ್ಯದಲ್ಲಿ ಇವತ್ತೇನು ಉಪಯೋಗ ಮಾಡ್ತಾ ಇದ್ದೀರಲ್ಲ, ಅದೆಲ್ಲ ಯಾರ್ದು? ಅವನು ಕೊಟ್ಟದ್ದು. ಅವನು ಕೊಟ್ಟಾನೆ, ಉಪಯೋಗ ಮಾಡ್ತೀನಿ. ಅದು ನಂದು ಅಂದಾಗ ಏನಾಗ್ತದೆ ರೀ? ಲೆಕ್ಕ ಚಾಲು ಆಗ್ತದೆ, ಅಳತೆ ಚಾಲು ಆಗ್ತದೆ, ತೂಕ ಚಾಲು ಆಗ್ತದೆ. ಇಷ್ಟು ಗೆರೆ ನನ್ನದು, ಇಷ್ಟು ಗೆರೆ ನಿನ್ನದು, ಇಷ್ಟು ಪಾಲು ನಿಂದು, ಇಷ್ಟು ಪಾಲು ನನ್ನದು ಅನ್ನುವಂಥದ್ದು ಚಾಲು ಆಗ್ಬಿಡ್ತದೆ. ಅವಾಗ ಅವೆಲ್ಲ ಭಾರಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಎಲ್ಲ ಭಾರದಿಂದ ಮುಕ್ತವಾಗಿ ಹಗುರ ಇರಬೇಕು ಅಂತಂದರೆ, ನಾನು ನಿಮಿತ್ತ ಮಾತ್ರ ಇದ್ದೀನಿ, ಜವಾಬ್ದಾರ ನೀನು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳಾಗದೆ ಮುಕ್ತಿ ಇಲ್ಲ ಅಂತ. ಜಗತ್ತಿನ ಜನ ಏನು ತಿಳ್ಕೊಂಡ್ರು? ಹೊಟ್ಟೆಯಿಂದ ಹುಟ್ಟುವಂಥ ಮಕ್ಕಳಿಲ್ಲ ಅಂದರೆ ಮುಕ್ತಿ ಇಲ್ಲ, ಆ ಮಕ್ಕಳಾದರೆ ಮುಕ್ತಿ ಅಂತ ಜಗತ್ತಿನ ಜನ ತಿಳ್ಕೊಂಡ್ರು. ಪರಮಾತ್ಮ ಹೇಳೋದು ಆ ರೂಪದಲ್ಲೆಲ್ಲ, ನೀವು ನನ್ನ ಮಕ್ಕಳಾಗದೆ ಮುಕ್ತಿ ಇಲ್ಲ, ಭಗವಂತನ ಮಕ್ಕಳಾಗದೆ ಮುಕ್ತಿ ಇಲ್ಲ. ಇವತ್ತಿನ ಜನ ಏನು ಹೇಳ್ತಾರೆ? ಇವತ್ತಿನ ಕಾಲದ ಮಕ್ಕಳ್ರಿ ಹಾವು ಚಳಿ ಇದ್ದಂಗೆ ಅಂತ. ನಿಮ್ಮ ಮಕ್ಕಳು ಇಲ್ಲ ಅಂತಂದರೆ ನೀವು ಪುಣ್ಯ ಮಾಡಿ ಬಂದಿರಿ, ಇಲ್ಲ ಅನ್ನೋದು ಒಂದೇ ಶಬ್ದ ನಿಮ್ಗೆ ಬರ್ತದೆ, ಆದರೆ ನೀವು ಭಾಳ ಪುಣ್ಯ ಮಾಡಿರಿ ಅನ್ನೋ ಮಾತುಗಳನ್ನು ಇವತ್ತು ಕೇಳ್ತೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ನೀವು ಮಕ್ಕಳಾದಾಗ ಮುಕ್ತಿ ಸಿಗ್ತದೆ. ಯಾರ ಮಕ್ಕಳು? ಭಗವಂತನ ಮಕ್ಕಳಾದಾಗ. ಯಾಕಂದರೆ ಮಕ್ಕಳಿಗೆ ಏನಾದ್ರು ಚಿಂತೆ ಅದ ಏನ್ರಿ?